नमो ब्रह्मणे व्यापिने शाश्वताय त्वमेकं शरण्यं त्वमेकं वरेण्यं त्वमेकं जगत्कालकं सुप्रकाशं त्वमेकं जगत्कर्तृपात्रत्रहत्र त्वमेकं परं निश्चरं निर्विकल्पं वयं त्वां सुजामो वयं त्वां भजामः वयं त्वां जगत्साक्षिरूपं नमामः सदेकं निरालं निरालम्भमीशं भवाम्बोधिबोधं शरण्यं प्रजामः योऽन्तः प्रविश्य मम वाचमिमां कृत्वा सञ्जीवयत्यतिरस्वताम्नाम् अन्याश्च हस्तचरणश्रवणस्वतादीन् प्राणानमो भगवते गुरुशाय तुभ्यं त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत्। I request everyone to be seated. Distinguished members of the dais, faculty members, invitees, participants from various schools and colleges, and dear students, we are most pleased to commence the distribution of certificates pertaining to Hour of Code event held from December 7 to December 13, 2015. Our beloved President, Dr. A.H. Ramarao, renowned educationist, founder of Department Computer Science, person behind this unique program, would be welcoming the guests, invitees, and the gathering. May I now request our Honorable President, Dr. A.H. Ramarao, to take over the dais, please. ನೋಡಪ್ಪ ಮಕ್ಕಳು, ಇದು ಕ್ಲಾಸ್ ರೂಮ್ ಅಲ್ಲ. ಕ್ಲಾಸ್ ರೂಮ್ ನಲ್ಲಿ ಸ್ವಲ್ಪ ಮಾತಾಡ್ಬೋದು ಮೇಷ್ಟ್ರು ಪಾಠ ಮಾಡ್ಬೇಕಾರ. ಇಲ್ಲಿ ಯಾರು ಪಾಠ ಮಾಡಲ್ಲ. ದಿಸ್ ನಾಟ್ ಎ ಕ್ಲಾಸ್ ರೂಮ್. ಅಬ್ಸಲ್ಯೂಟ್ ಸೈಲೆನ್ಸ್ ಇರಬೇಕು. ಇಂಪಾರ್ಟೆಂಟ್ ಪ್ರೋಗ್ರಾಮ್ ದಿ ಅವರ್ ಆಫ್ ಕೋಡ್. ಆನ್ ಸಚ್ ಅನ್ ಅಕೇಶನ್ ನಾನು ನಮ್ಮ ಡೈರೆಕ್ಟರ್ PU ಬೋರ್ಡ್ ಡೈರೆಕ್ಟರ್, PU ಬೋರ್ಡ್ ಬಹಳ ಇಂಪಾರ್ಟೆಂಟ್. ಫಸ್ಟ್ PU ಸೆಕೆಂಡ್ PUC ಅವ್ರನ್ನ ಇಲ್ಲಿ ಬನ್ನಿ ಸಹ ಅಂತ ಕರೆದೆ. ಅವ್ರು ಒಪ್ಕೊಂಡ್ರು. ಬಟ್ ಅವ್ರಿಗೆ ಎಷ್ಟೊಂದು ಕೆಲಸಗಳಿರುತ್ತೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಅಲ್ಲಿ ಬರೋಕ್ಕೆ ಆಗಲ್ಲ. ಮೀಟಿಂಗ್ಗಳು 58 ಇರುತ್ತೆ. ಅಂತ ಸಂದರ್ಭದಲ್ಲೂ ಇವತ್ತು ಬೆಳಗ್ಗೆ ಪೇಪರ್ ನೋಡಿದ್ರೆ ನಾನು ನೋಡ್ತೀನಿ ಅವ್ರು ಎಷ್ಟು ಕೆಲಸ ಮಾಡಿದ ಅಂದ್ರೆ ರಿವ್ಯಾಲ್ಯೂಯೇಷನ್ ಪ್ರೋಗ್ರಾಮ್ ಮೇಲೆ ಸಾಕಷ್ಟು ಹೇಳಿದ್ದಾರೆ. ನೀವು ಓದ್ಬೇಕು ಪೇಪರ್ನ. ಆಕ್ಚುಲ್ ಆಗಿ ಈಸಿ ಆಗಿರ್ತಾರೆ. ಅಂತಾದ್ರೂ ಸಹ ಅವ್ರು ಬಹಳ ಬೇಗನೆ ಬಂದ್ಬಿಟ್ರು ಅವ್ರ ಟೈಮ್ಗಿಂತ ಮುಂಚೆ. ಬಟ್ ಈಗಿನ ಕಾಲದಲ್ಲಿ ಟೈಮ್ ಲೇಟ್ ಆಗಿ ಬಂದ್ರೆ ಅವ್ರು ದೊಡ್ಡ ಮನುಷ್ಯರು ಅಂತ ಅನ್ಸ್ಕೊಂಬೋದು. ಅಂತ ಸಮಯದಲ್ಲಿ ಅವ್ರು ನೋಡಿ ತುಂಬಾ ದೊಡ್ಡ ಮನುಷ್ಯ ಆದ್ರೂ ಕರೆಕ್ಟ್ ಆಗಿ ಅದಕ್ಕೂ ಮುಂಚೆ ಅರ್ಧ ಗಂಟೆ ಮುಂಚೆನೆ ಬಂದ್ರು. ನಂಗೆ ಒಬ್ರು ಜ್ಞಾಪಕ ಬರ್ತಾ ಇದ್ದು ನೊಬೆಲ್ ಲಾರಿಯೇಟ್ ಅಂದ್ರೆ ಅವ್ರ ಪ್ರೋಗ್ರಾಮ್ 6 months ಬ್ಯಾಕೆ ಫಿಕ್ಸ್ ಆಗಿರುತ್ತೆ. ನನಗೆಲ್ಲೋ ಗುರ್ತಿತ್ತು, ಪರ್ಡ್ಯೂ ಯೂನಿವರ್ಸಿಟಿ ಹೇಳಿದ್ದೆ. ಅವರು ರಾಮರಾವ್ ಬಹಳ ಆನ್ ಟೈಮ್ ಇರ್ತಾರೆ ಅಂತ ಹೇಳಿ ಇಲ್ಲಿ 6 ಗಂಟೆ ಪ್ರೋಗ್ರಾಮ್ ಕರೆದಿದ್ರೆ 4:15 ಬಂದ್ಬಿಟ್ಟಿದೆ ಅವ್ರು ಆಕ್ಚುಲ್ ಆಗಿ. ಅದಕ್ಕೆ ಇವರು ಹೇಳಿದೆ, ಸರ್ ನೀವು ನೋಲ್ ಪ್ರೈಸ್ ಗೆಲ್ಬೋದು, ಎಷ್ಟು ಬೇಗ ಬಂದಿದ್ದೀರಾ ಅಂತೇಳಿ. ಮಿಸ್ಟರ್ ರಮೇಶ್ ಅವರು ಅವ್ರು ನೋಡಿದ್ರೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಅವ್ರೇಂತ ಹೇಳಿದ್ರೆ ಬೇಕಾಸ್ ರೆಸ್ಪಾನ್ಸಿಬಿಲಿಟೀಸ್, ಜಿಲ್ಲಾ ಪಂಚಾಯತ್, ಇಂಟರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್, ಆಮೇಲೆ ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಏಡೆಡ್ ಪ್ರಾಜೆಕ್ಟ್ಸ್, ಆಮೇಲೆ ಚೀಫ್ ಇನ್ಫಾರ್ಮೇಶನ್ ಆಫೀಸರ್, ಆಮೇಲೆ ಕೋಆರ್ಡಿನೇಟಿಂಗ್ ವಿತ್ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಅಂಡ್ ಎಕ್ಸ್ಪರ್ಟ್ಸ್ ಇನ್ ದಿ ರಿಲೇಟೆಡ್ ಫೀಲ್ಡ್ ಆಫ್ ಡೆವಲಪ್ಮೆಂಟ್ ಆಫ್ ಸಾಫ್ಟ್. ಇವತ್ತು ಇಂಪಾರ್ಟೆಂಟ್ for computerization of all transactions and property details, implementation same in local self government. ಎಲ್ಲ ಸಾಕಷ್ಟು ಕೆಲಸಗಳು ಮಾಡಿ ಅಂದ್ರೆ ಎಲ್ಲ ಹಂತಗಳನ್ನು ದಾಟಿ ಇವತ್ತಿನ ಏನಾಗಿದೆ ಅಂದ್ರೆ ಡೈರೆಕ್ಟರ್ PU ಬೋರ್ಡ್ ಆಗಿದ್ದಾರೆ. ಅಂತವ್ರು ಇವತ್ತು ಬಂದಿದ್ದಾರೆ. ಅವರಿಗೆ ನನ್ನ ಪರವಾಗಿ, ನಿಮ್ಮ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಆಮೇಲೆ ಇವಾಗ ಫಂಕ್ಷನ್ ತುಂಬಾ ಅರ್ಥಪೂರ್ಣವಾಗಿ ಸಕ್ಸಸ್ಫುಲ್ ಆಗಬೇಕು. ಯಾವಾಗ ನೀವುಗಳೆಲ್ಲ ಅದು ಸಕ್ಸಸ್ಫುಲ್ ಆದ್ರೆ. ಒಂದೇ ಒಂದು ವಿಚಾರ ಹೇಳ್ತೇನೆ ನೋಡಿ. ಮೊದಲು ನಮ್ಮ ದೇಶ ಇಂಪಾರ್ಟೆಂಟು, ನಮ್ಮ ಮನೆ ಇಂಪಾರ್ಟೆಂಟು, ನಾವು ಆ ರೀತಿ ಹೇಳ್ಕೊಡ್ತಾ ಇದ್ವು. ಬಹಳ ಹಳೆಯ ಕಾಲದಲ್ಲಿ ಬಾಲಗಂಗಾಧರ ಹೇಳ್ತಾ ಇದ್ರು, ಸ್ವರಾಜ್ಯ ನನ್ನ ಜನ್ಮ ಸಿದ್ಧವಾದ ಹಕ್ಕು. ಅದಕ್ಕೆ ಎಷ್ಟೊಂದು ಜನ ಫೈಟ್ ಮಾಡಿ ಏನ್ ಮಾಡಿದ ನೋಡಿ. ಬಟ್ ಇವತ್ತಿನ ಲೇಟೆಸ್ಟ್ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ
Internet is the birthright of every human being on the planet Earth. ನಾವು ಪ್ರೈಮರಿ ಎಜುಕೇಶನ್, ರೈಟ್ ಟು ಎಜುಕೇಶನ್ 58 ಇವನು ಏನ್ ಹೇಳ್ತಾ ಇದ್ದಾನೆ ಮಾರ್ಕ್ ಜುಕರ್ಬರ್ಗ್, ಇಂಟರ್ನೆಟ್ ಅಂತದ್ದು ಬರ್ತ್ ಆಫ್ ಎವ್ರಿ ಹ್ಯೂಮನ್ ಬೀಯಿಂಗ್ ಆನ್ ದಿ ಪ್ಲಾನೆಟ್ ಅರ್ತ್. ಅರ್ತ್ ಮೇಲೆ ಪಾಪ್ಯುಲೇಷನ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ ರಿಯಲಿ 6 ಬಿಲಿಯನ್ ಅಂತ ಹೇಳ್ತೀವಿ. ನಿಮ್ಗೆ ಹಂಗ ಅರ್ಥ ಆಗೋದಿಲ್ಲ, ನಿಧಾನ ಮನೆ ಹೋಗಿ ಇದ್ ಮಾಡಿ. ಸುಮಾರು 650 ಕೋಟಿ ಇದೆ ಪಾಪ್ಯುಲೇಷನ್, ನಾಟ್ 1 or 2. ಅಷ್ಟು ಜನ ಇದ್ದಾರೆ. ಅವ್ರು ಎಲ್ರಿಗೂ ಇಂಟರ್ನೆಟ್ ಸಿಗ್ಬೇಕು. ಇವಾಗ ಎಷ್ಟು ಜನ ಸಿಕ್ಕಿದ್ರೆ ಎಷ್ಟು ಜನ ಸಿಕ್ಕಿಲ್ಲ ಯತ್ನ ಮಾಡಿ. ಅಂಡ್ ದೆನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಆರ್ ಆಲ್ ಪರ್ವೇಡಿಂಗ್ ಇನ್ ದಿ ಎಂಟೈರ್ ಯೂನಿವರ್ಸ್. ಹಿಂದೆ ಕೇಳೋರು ವೇರ್ ಈಸ್ ಗಾಡ್ ಅಂತ, ನಾವೇನ್ ಹೇಳ್ತಾನೆ ಗಾಡ್ ಈಸ್ ಆಲ್ ಪರ್ವೇಡಿಂಗ್ ಅಂತ ಹೇಳ್ತಾ ಇದ್ವು. ಗಾಡ್ ಸಿಗ್ತಾನಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ಕಂಪ್ಯೂಟರ್ ಸೈನ್ಸ್ ಸಿಕ್ಕತ್ತೆ. ಕಂಪ್ಯೂಟರ್ ಸೈನ್ಸ್ ಇಸ್ ಆಲ್ ಪರ್ವೇಡಿಂಗ್. ಕಂಪ್ಯೂಟರ್ ಸೈನ್ಸ್ ಇಲ್ದೋಗಿದ್ರೆ ಪ್ಲಾನೆಟ್ ಮಾರ್ಸ್ ಹೋಗಕ್ಕಾಗ್ತಾ ಇರಲಿಲ್ಲ. ಇವತ್ತು ಕಂಪ್ಯೂಟರ್ ಸೈನ್ಸ್ ಉಪಯೋಗಿಸಿ ನಮ್ಮಂತ ಅರ್ತ್ ಪ್ಲಾನೆಟ್ 1000 ಅರ್ತ್ ಪ್ಲಾನೆಟ್ ಡಿಫರೆಂಟ್ ಗ್ಯಾಲಕ್ಸೀಸ್ ಅಂತ ತೀರ್ಮಾನ ಮಾಡಿದ್ದಾರೆ. ನಮ್ಮಂತ ಪ್ಲಾನೆಟ್ ಇದೇ ರೀತಿ 1000 ಪ್ಲಾನೆಟ್ಸ್ ಆರ್ ಇನ್ ದಿಸ್ ಗ್ಯಾಲಕ್ಸಿ ಅಂತೇಳಿ. ಅಂಡ್ ಇನ್ನೋವೇಷನ್ಸ್ ಆಫ್ ಸ್ಮಾರ್ಟ್ ಫೋನ್ಸ್, ಬೇಕಾದ ಸ್ಮಾರ್ಟ್ ಫೋನ್ಸ್ ಇದೆ. ದೇ ಹೆಡ್ ಇನ್ ಟು ಎ ಸ್ಪೇಟ್ ಆಫ್ ನ್ಯೂ ಲಾಂಚಸ್ ಲೈಕ್ ಕಾಂಟ್ಯಾಕ್ಟ್ಲೆಸ್ ಚಾರ್ಜಿಂಗ್. ಎಂತ ಇಂಪಾರ್ಟೆಂಟ್, ಚಾರ್ಜ್ ಮಾಡ್ಬೇಕಾದ್ರೆ ಪ್ಲಗ್ ಏನು ಬೇಕಾದಿಲ್ಲ, ಕಾಂಟ್ಯಾಕ್ಟ್ಲೆಸ್ ಚಾರ್ಜಿಂಗ್. 32 GB ಬೇಸ್ ಸ್ಟೋರೇಜ್, pressure sensitive displays, iris scanners, Li-Fi, the super speed Wi-Fi, ಅದು ಭಾಷಣ ಇಲ್ಲಿಸಿದ್ದೆ. Naturally, every student in every institution should have an access to the applications of computer science. ಇದೆಲ್ಲ ಮನಸ್ಸನ್ನ ಇಟ್ಕೊಂಡು ಪ್ರಪಂಚದಲ್ಲಿ ಎಲ್ಲ ಯೋಚನೆ ಮಾಡಿದ್ರು. ನಮ್ಮ ಕೋಡ್ ರೈಟರ್ಸ್ ಬೇಕಾದ್ರೆ BE ME ಓದ್ಬೇಕಾಯ್ತು. ಇನ್ನು 8th ಸ್ಟ್ಯಾಂಡರ್ಡ್ ಆಗಿದ್ದೀರಾ, BE ME ಓದ್ಬೇಕಾದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಲೆಕ್ಕ ಹಾಕೊಳ್ಳಿ, ಆಮೇಲೆ ಕೋಡ್ ಬರೆಯೋದು. ಈ ಮಾರ್ಕ್ ಜುಕರ್ಬರ್ಗ್ ಅಂಡ್ ಕೆಲವೆಲ್ಲ ಸೇರ್ಕೊಂಡು ಏನ್ ಮಾಡೋದು ಅಂತ ಹೇಳಿದ್ರೆ 1 hour ಪಾಠ ಮಾಡ್ತೀವಿ. ನೀವು ನೋಡಿದೀರಾ, ಪಾಠ ಮಾಡುತ್ತೆ ಕಂಪ್ಯೂಟರ್. ಆಮೇಲೆ 1 hour ಎಕ್ಸಾಮ್ ಕೊಡ್ತೀವಿ, ಆಮೇಲೆ ಪಾಸ್ ಆದ ಸರ್ಟಿಫಿಕೇಟ್ ಕೊಡ್ತೀವಿ. ಅಂತ ಸರ್ಟಿಫಿಕೇಟ್ಗಳು 2000 ಮೆಂಬರ್ಸ್ ತಗೊಂಡಿದ್ದೀರಾ. ಈ ಪ್ರೋಗ್ರಾಮ್ ಹೀಗೆ ಮಾಡ್ಕೊಂಡ್ರೆ ಪ್ಲಾನೆಟ್ ಅರ್ತ್ ಕವರ್ ಮಾಡ್ಬೇಕಾರ ಇಟ್ ನೀಡ್ಸ್ ಅಬೌಟ್ 4 to 5 years, ನಾಟ್ 1 or 2 days. ಅದಕ್ಕೆ ನಾನು ಡೈರೆಕ್ಟರ್ ಮಾತಾಡ್ಕೊಂಡಿದ್ದೀವಿ. ಈ ಬಸವನಗುಡಿ, ಶಂಕರಮಠ, ಜಯನಗರ, ಆಮೇಲೆ ನೆಕ್ಸ್ಟ್ ಈ ಚಾಮರಾಜಪೇಟೆ, ಲಾಲ್ಬಾಗ್ ಕಡೆ ಎಲ್ಲ ಏರಿಯಾಸ್ ಅಲ್ಲ, ಅಲ್ಲಿರ್ತಕ್ಕಂಥ ಮಕ್ಕಳೆಲ್ಲ ನಮ್ಮ ಕಾಲೇಜಿಗೆ ಕರೆದು ಇಂಥ ಒಂದು ಎಕ್ಸಾಮ್ ಮಾಡೋಣ ಅಂತ ಇದ್ದೀವಿ. ಇವು ಸೆಂಡ್ ಫಾರ್ ಎಕ್ಸಾಂಪಲ್ ಇಲ್ಲಿ 2000 ಜನ ಇದ್ದೀರಾ, 10 ಜನಕ್ಕೆ ನೀವು ಮೆಸೇಜ್ ಕಳಿಸಿದ್ರೆ 20,000 ಜನ ಕೊಟ್ಟಂಗಾಯ್ತು ನಾವು ವಿಚಾರ. ಆ 20,000 ಜನ ಇಲ್ಲಿ ಬರಲಿ, ಯು ಆರ್ ರೆಡಿ ಟು ಟೇಕ್ ದಟ್ ಲೋಡ್ ಅಂಡ್ ಗೆಟ್ ಇಟ್ ಡನ್. Particularly the department professors under Professor Hegde here and Professor Asha at the National College Jayanagar, they are ready to work day and night to see that such a program is implemented. ಆವಾಗ ಈ ಪ್ರೋಗ್ರಾಮ್ ಬಂದು, ಈ ಪ್ರೋಗ್ರಾಮ್ ಇಷ್ಟು ಜನಕ್ಕೆ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಐಡಿಯಾ ಮಾಡೋಣ, ಒಂದು 15-20 ಜನ ಇಲ್ಲಿ ಇಸ್ಕೊಳ್ಳಿ, ಬೇರೆಯವರೆಲ್ಲನೂ ಕ್ವಿಕ್ ಆಗಿ ಅಲ್ಲಲ್ಲೇ ಸರ್ಟಿಫಿಕೇಟ್ ಕೊಟ್ಬಿಡೋಕಪ್ಪ, ಕ್ವಿಕ್ ಆಗಿ ಕೊಟ್ಬಿಡೋಕು. ಆಮೇಲೆ ಅಂದ್ರೆ ಆ ಸರ್ಟಿಫಿಕೇಟ್ನ ಸುಮ್ಮನೆ ಹೇಗೆ ಎತ್ಕೊಂಡು ನಿಂತ್ಕೊಳ್ಳಿ, ಸುಮ್ಮನೆ ಹೀಗೆ ಎಲ್ಲರೂ ಎತ್ತು ನಿಂತ್ಕೊಳ್ಳಿ, ಡೈರೆಕ್ಟರ್ ನೋಡ್ತಾರೆ, ಒಂದು ಫೋಟೋಗ್ರಾಫ್ ತೆಗಿಯೋಣ, ದೇರ್ ಎಂಡ್ಸ್ ದಿ ಪ್ರೋಗ್ರಾಮ್. ಇದೆಲ್ಲ ಮಾಡಿದ್ಮೇಲೆ ಇನ್ನೊಂದು ಚಿಕ್ಕ ಮಕ್ಕಳು ಇಂಥ ಪ್ರೋಗ್ರಾಮ್ ಏನ್ ಮಾಡ್ತಾ ಇದ್ರ, ಅದಕ್ಕೆ ನಿಮ್ಮ ಶಾಲೆಗಳಿಗೆ ನಮ್ಮ ಕ್ಲಾಸ್ಗಳಿಗೆ ಒಂದು ಸಣ್ಣ ಲಾಡು ತರಿಸಿದ್ದೀವಿ. ಆಕ್ಚುಲ್ ಆಗಿ ಆ ಸಣ್ಣ ಲಾಡು ಕೊಟ್ಟವ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ಸದಾನಂದಮಯ್ಯ ಅಂತ, ನನ್ನ ಸ್ಟೂಡೆಂಟ್ ಅವರು ಈ ಕಾಲೇಜ್ನಲ್ಲಿ ಅದ್ಭುತವಾದ ಬಿಲ್ಡಿಂಗ್ ಕಳಿಸ್ಕೊಡಿ, ನ್ಯಾಷನಲ್ ಕಾಲೇಜ್ ಜೈನಲ್ಲಿ. ಅಂದ್ರೆ ಫಂಕ್ಷನಲ್ ಆದ್ಮೇಲೆ ನಿಮ್ಗೆ ಗೊತ್ತಾಗೋಯ್ತಾ ಇದು ಎಷ್ಟು ಚಪ್ಪಲ್ ಹಿಡ್ತಾರೆ. ರಿಯಲಿ ಗ್ರೇಟ್, ರಿಯಲಿ ಗ್ರೇಟ್. ನೀವ ಹೇಳ್ತೀನಿ ನೋಡಿ, ಎಂತ ಬಿಲ್ಡಿಂಗ್ ಅಪ್ಪ ಅಂದ್ರೆ ನಿಮ್ಮ ಎಲ್ಲೂ ಸಿಕ್ಕಲ್ಲ. ನೀವು ಯಾರ ಕೇಳುದಲ್ಲ, 10 ಕೋಟಿ ರೂಪಾಯಿ ಕೊಟ್ಟು ಸದಾನಂದಮಯ್ಯ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ. ಅವರು ಇವಾಗ ನಿಮ್ಗೆಲ್ಲಾನು ಸ್ವೀಟ್ಸ್ ಕಳಿಸಿದ್ದಾರೆ, ಈ ಫಂಕ್ಷನ್ ನಾವು ಕೊಡ್ತೀವಿ. ಸಿ ದಟ್ ಈಸ್ ಅವರ್ ಪ್ರೋಗ್ರಾಮ್. ಆಕ್ಚುಲಿ ವಾಟ್ ಐ ವಾಂಟ್ ಯು ಇಸ್ ಟು ಲರ್ನ್ ಅಪ್ಲಿಕೇಶನ್ ಕಂಪ್ಯೂಟರ್ ಸೈನ್ಸ್, become a code writer and get a good job. With this I wish you the best, and now I request our chief guest Mr. D.S. Ramesh to address you. ಸೊ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಹಾಗೂ ನನ್ನ ಪ್ರೀತಿಯ ನಲ್ಮೆಯ ವಿದ್ಯಾರ್ಥಿ ವೃಂದದವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಒಂದೇ ಒಂದು 2 ಮಾತುಗಳನ್ನ ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಬಹುಶಃ ಯು ಆರ್ ಆಲ್ ಬ್ಲೆಸ್ಡ್ ಅಂತ ಅನಿಸ್ತದೆ ನನಗೆ, ಟು ಹ್ಯಾವ್ ಎ ಪರ್ಸನ್ ಲೈಕ್ ರಾಮ್ ರಾವ್. ದ ಮೇನ್ ರೀಸನ್ ಈಸ್ such a fellow, such a dedicated and a committed fellow. ಸಿ ಅವರ ಉತ್ಸುಕತೆ ನೋಡಿ, ಈ ವಯಸ್ಸಲ್ಲೂ ಕೂಡ
ಮಕ್ಕಳಿಗೆ ಏನಾದ್ರೂ ನಾನು ಹೊಸದಾಗಿ ಕೊಡಬೇಕು ಅಂತಕ್ಕಂಥ ಉತ್ಸುಕತೆ ಇದೆಯಲ್ಲ, ಬಹುಶಃ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಉದುಗಿರ್ತಕ್ಕಂಥ ಬುದ್ಧಿವಂತಿಕೆ ಇರ್ಬೋದು ಅಥವಾ ಆಲೋಚನೆಯ ಅಲೆಗಳಿರ್ಬೋದು, ಅದನ್ನ ಹೊರಹೊಮ್ಮಿಸೋದಕ್ಕೆ ಏನೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲಿ ಫಸ್ಟ್ ಆಫ್ ಆಲ್ ಐ ಶುಡ್ ಬಿ ಗ್ರೇಟ್ಫುಲ್ ಟು ಯು ಸರ್. ನನಗೆ ಇಲ್ಲಿ ಒಂದು ಈ ಸಂದರ್ಭದಲ್ಲಿ ಬಂದು ಏನ್ ನಡೀತಾ ಇದೆ, ಯಾವ ಕಾರ್ಯಕ್ರಮಗಳನ್ನ ಅಥವಾ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ನೆಟ್ ಕನೆಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಅವರ್ ಆಫ್ ಕೋಡಿಂಗ್ ಇದೆಯಲ್ವಾ, ನೀವೆಲ್ರೂ ಈಗ ನಿಮ್ ಕೈಲಿ ಸರ್ಟಿಫಿಕೇಟ್ನ ಇಟ್ಕೊಂಡ್ಬಿಟ್ಟಿದ್ದೀರಿ ಅಲ್ವೇ? ಸೊ ದಿಸ್ ಇಸ್ ದ ಬಿಗಿನಿಂಗ್, ಇನ್ ಫ್ಯಾಕ್ಟ್ ದಿಸ್ ಇಸ್ ದ ಬಿಗಿನಿಂಗ್. ಇವರೆಲ್ಲರೂ ವಿಶ್ವದಲ್ಲಿ ಅಥವಾ ಪ್ರಪಂಚದಲ್ಲಿ ಈ ಕ್ಷೇತ್ರದಲ್ಲಿ ತಮ್ಮನ್ನ ತೊಡಗಿಸ್ಕೊಂಡು ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥವರು ಪ್ರತಿಯೊಬ್ಬರಿಗೂ ಕೂಡ ಪ್ರಪಂಚದಲ್ಲಿ ಇರ್ತಕ್ಕಂಥ, ಇವತ್ತು ನೋಡಿದ್ವಿ ನಾವು ಈ ಕಂಪ್ಯೂಟರ್ ಅಂದ್ರೆ ಏನಾಗಿದೆ, ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ಮೊದಲು ನಾವೇನ್ ಮಾಡ್ತಾ ಇದ್ವಿ, ಅಕ್ಷರಾಭ್ಯಾಸ ಗೊತ್ತಿಲ್ಲದರೆ ಇರ್ತಕ್ಕಂಥವನ್ನ ಅವಿದ್ಯಾವಂತರು ಅಂತ ಕರಿತಾ ಇದ್ವಿ. ಇವತ್ತು ಹಾಗಲ್ಲ. ಕಂಪ್ಯೂಟರ್ನ ಗೊತ್ತಿಲ್ಲದಲೇ ಇದ್ರೆ ನಾವು ಕಂಪ್ಯೂಟರ್ ಇಲ್ಲಿಟ್ರೇಟ್ ಅಂತ ಕರಿತೀವಿ ಅಲ್ವೇ? ಅದು ಯಾವ ಕ್ಷೇತ್ರ, ಒಂದು ಅಂಗಡಿಗೆ ಹೋಗಿ, ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ, ಬಸ್ ಸ್ಟೇಷನ್ಗೆ ಹೋಗಿ, ಎವ್ರಿಬಡಿ ಯೂಸಿಂಗ್ ಎ ಕಂಪ್ಯೂಟರ್. ಈಗ ಸಿ ಮೊಬೈಲ್ ಇಸ್ ನಥಿಂಗ್ ಬಟ್ ಎ ಮಿನಿ ಕಂಪ್ಯೂಟರ್ ಇದ್ದಾಗೆ. ನಾವ್ ಹೇಳ್ತೀವಿ ನಿಮಗೆ ಅವರ್ ಆಫ್ ಕೋಡಿಂಗ್ಗೆ ಬನ್ನಿ, ನೀವು ಕಲೀರಿ ಕಂಪ್ಯೂಟರ್ ಅಂದ್ರೆ, ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ನೀವು ಹೋಗಿ ಒಂದು ಮಾರ್ಕೆಟ್ ಅಲ್ಲಿ ಅವ್ರಿಗೆ ಏನೂ ಗೊತ್ತೇ ಇಲ್ಲ, 60 ವರ್ಷ ಆಗ್ತಿರ್ತದೆ, ತರಕಾರಿ ಅವತ್ತಿಂದ ಮಾತಾಡ್ತಿರ್ತಾನೆ, ಬಟ್ ಯೂಸಿಂಗ್ ದ ಕಂಪ್ಯೂಟರ್. ಇಸ್ ಇಟ್ ನಾಟ್? ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಕಂಪ್ಯೂಟರ್ ಅಂದ್ರೆ ಮೊಬೈಲ್ ಇಸ್ ನಥಿಂಗ್ ಬಟ್ ಎ ಕಂಪ್ಯೂಟರ್. ಅದನ್ನ ಯೂಸ್ ಮಾಡ್ತಿರ್ತಾನೆ. ಅವನನ್ನು ಕೂಡ ವಿಲ್ ಬಿ ಸೆಂಡಿಂಗ್ ದ ವಾಟ್ಸ್ಆಪ್ ನೋಡ್ತಾ ಇರ್ತಾನೆ, SMS ನೋಡ್ತಿರ್ತಾನೆ ಅಲ್ವೇ? ಸೊ ಹಾಗಾಗಿ ಇವತ್ತಿನ ಪ್ರಪಂಚದಲ್ಲಿ ಕಂಪ್ಯೂಟರ್ ಇಲ್ಲ ಅಂತಂದ್ರೆ ಬಹುಶಃ ಏನು ಈ ಬದಲಾವಣೆಗಳಾಗ್ತಾ ಇದೆ ಪ್ರಪಂಚದಾದ್ಯಂತ, ವಿಶ್ವದಾದ್ಯಂತ, ಅದಕ್ಕೆ ಪೂರಕವಾಗಿ ನಾವು ಕೂಡ ಹೊಂದಿಕೊಂಡು ಹೋದ್ರೆ ಮಾತ್ರ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗ್ತದೆ. ಪರಿಣಾಮಕಾರಿಯಾಗಿ ನಮ್ಮ ಜೀವನದಲ್ಲಿ ಯಶಸ್ಸನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ. ಅದು ಒಂದು ಕಡೆ ಆದ್ರೆ, ನಾವು ಮಾತಾಡ್ತಾ ಇದ್ವಿ ನೆಟ್ ಕನೆಕ್ಟಿವಿಟಿ ಇದೆಯಲ್ಲ, ಅದು ಹೇಗಾಗಿದೆ ಅಂದ್ರೆ ಈಗ ಬಹುಶಃ ಎಲ್ಲೋ ಕೂತ್ಕೊಂಡು ನೀವು ಯಾರ್ದೋ ಜೊತೆನಲ್ಲಿ ಮಾತಾಡೋದಕ್ಕೆ ಸಾಧ್ಯ ಆಗ್ತದೆ ಅಥವಾ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಮುಂದಕ್ಕೆ ಹೋದ್ರೆ ನಾವು ವಿ ಆರ್ ಫ್ರಮ್ ಇಂಡಿಯಾ, ಭಾರತದಿಂದ ಬಂದಂತವರು ನಾವೆಲ್ಲ, ಭಾರತ ದೇಶದವರು. ಸಾವಿರಾರು ವರ್ಷಗಳ ಹಿಂದೆನೆ ಈ ಕ್ಷೇತ್ರದಲ್ಲಿ ನಾವು ಇಷ್ಟೆಲ್ಲ ಮಾತಾಡೋದನ್ನು ಕೂಡ ಜೀವನದಲ್ಲಿ ಮನುಷ್ಯ ಅಲ್ಟಿಮೇಟ್ ಆಗಿ ಏನನ್ನ ಬಯಸ್ತಾನೆ? ಒಂದು ಶಾಂತಿಯನ್ನ ಬಯಸ್ತಾನೆ. ಅದಕ್ಕೆ ವಿ ನೀಡ್ ಟು ಎಸ್ಟಾಬ್ಲಿಷ್ ಎ ಕನೆಕ್ಟಿವಿಟಿ ವಿತ್ ಅದರ್ಸ್. ನೀ ಇದೆಯಾ ಅಥವಾ ಇವರಿದ್ದಾರೆ, ಇಂಟರ್ನೆಟ್ ಒಂದು ಕಡೆ ಆದ್ರೆ ವಿ ನೀಡ್ ಟು ಎಸ್ಟಾಬ್ಲಿಷ್ ಎ ಕನೆಕ್ಟಿವಿಟಿ ವಿತ್ ಅದರ್ಸ್. ನಾನು ನನ್ನ ಪಕ್ಕದಲ್ಲಿದ್ದವರ ಜೊತೆನಲ್ಲಿ, ನನ್ನ ಸುತ್ತಮುತ್ತಲ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆನಲ್ಲಿ ಐ ಹ್ಯಾವ್ ಟು ಎಸ್ಟಾಬ್ಲಿಷ್ ಎ ಕನೆಕ್ಟಿವಿಟಿ. ಅದನ್ನು ನಾವು ಮರಿಬಾರದು. ಅವ್ರ ಜೊತೆನಲ್ಲೂ ಕೂಡ ನಾವು ಸಂತೋಷವಾಗಿ ಬದುಕೋದನ್ನ ಕಲಿಬೇಕು. ಅದು ಯಾವಾಗ ಸಾಧ್ಯ ಆಗ್ತದೆ? ಬರೇ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ನಾನು ಏನೋ ಸಾಧನೆ ಮಾಡೋದಕ್ಕೆ ಹೊರಟೆ ಅಂದ್ರೆ ಸಾಧ್ಯ ಆಗೋದಿಲ್ಲ. ಅದು ಬೇಕು, ಅದು ಜೀವನಕ್ಕೆ ಬಹಳ ಪ್ರಮುಖವಾಗಿ ಬೇಕು. ಅವೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಾನವೀಯ ಸಂಬಂಧಗಳಿದೆವಲ್ಲ, ದ ಕನೆಕ್ಟಿವಿಟಿ ವಿತ್ ಹ್ಯೂಮನ್ ಬೀಯಿಂಗ್ಸ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನ ನೀವು ಎಸ್ಟಾಬ್ಲಿಷ್ ಮಾಡಿದ್ರೆ ಏನಾಗ್ತದೆ, ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಪ್ರಗತಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೇನೆ ಬಹುಶಃ ನೀವೆಲ್ಲರೂ ಕೂಡ ಈ ಪಂಚತಂತ್ರದ ಕಥೆಗಳಿದೆಯಲ್ಲ, ಅದನ್ನ ಬರೆದಂತವನು ವಿಷ್ಣು ಶರ್ಮಾ ಅಂತ. ಅವನು ಮೊದಲಿಗೆ ಹೇಳ್ತಾನೆ, ಪಂಚತಂತ್ರ ಓದಕ್ಕಿಂತ ಮುಂಚಿತವಾಗಿ ಒಂದು ಶ್ಲೋಕ ಬರುತ್ತೆ, ಋಣಕರ್ತ ಪಿತಶತ್ರು ಮಾತಾಚ ವ್ಯಭಿಚಾರಿಣಿ ಭಾರ್ಯ ರೂಪವತಿ ಶತ್ರು ಪುತ್ರ ಶತ್ರುನ ಪಂಡಿತ ಅಂತ. ನೋಡಿ ಎಷ್ಟು ಅರ್ಥಗರ್ಭಿತವಾಗಿ ಹೇಳ್ತಾನೆ. ಋಣಕರ್ತ ಪಿತಶತ್ರು, ಯಾರು ನಮಗೆ ಶತ್ರು, ನಮ್ಮ ಜೀವನದಲ್ಲಿ ಯಾರು ಶತ್ರುವಾಗಿ ಕಾಣ್ತಾನೆ ಮಕ್ಕಳಿಗೆ ಅಂದ್ರೆ, ಯಾವ ತಂದೆ ತಾಯಿ ಸಾಲದ ಹೊರೆಯನ್ನ ಮಕ್ಕಳ ಮೇಲೆ ಬಿಟ್ಟು ಹೋಗ್ತಾರಲ್ಲ ಅವರೇ ಅವರಿಗೆ ಶತ್ರುವಾಗಿ ಕಾಣ್ತಾರಂತೆ. ಋಣಕರ್ತ ಪಿತಶತ್ರು ಮಾತಾಚ ವ್ಯಭಿಚಾರ ಭಾರ್ಯ ರೂಪವತಿ ಶತ್ರು ಪುತ್ರ ಶತ್ರುನ ಪಂಡಿತ. ಆದ್ರೆ ತಂದೆ ತಾಯಿಗಳಿಗೆ ಯಾರು ಶತ್ರುಗಳಾಗಿ ಕಾಣ್ತಾರೆ? ಯಾವ ಮಗು ವಿದ್ಯೆ ಬುದ್ಧಿಯನ್ನ ಕಲ್ತಿರಲ್ಲ ಅಥವಾ ಕಲಿಯಲ್ಲ, ಅವರು ತಂದೆ ತಾಯಿಗಳಿಗೆ ಶತ್ರುವಾಗಿ ಕಾಣ್ತಾರೆ. ಹಾಗಾಗಿ ನಿಮ್ಮ ಅಟ್ಮೋಸ್ಟ್ ಬಹಳ ಪ್ರಮುಖವಾಗಿ ನೀವು ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯೆ. ಅಂತ ಕ್ಷೇತ್ರದಲ್ಲಿ ಇದ್ದೀರಾ ಇವತ್ತು. ಸೊ ಎಷ್ಟು ಸಾಧ್ಯ ಆಗ್ತದೆ, ಎಷ್ಟನ್ನ ಕಲಿಯೋದಕ್ಕೆ ಸಾಧ್ಯ ಆಗ್ತದೆ, ಅಂತಹ ವಿದ್ಯೆ ಬುದ್ಧಿಯನ್ನ ಕಲಿತು
ತಾವು ಕೂಡ ತಮ್ಮ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಬೇಕು. ಅದ್ರ ಜೊತೆಗೆ ಇಡೀ ಸಮಾಜದಲ್ಲಿ ಒಂದು ಸಂತೋಷ ಇರೋ ರೀತಿನಲ್ಲಿ, ಶಾಂತಿ ನೆಲೆಸೋ ರೀತಿನಲ್ಲಿ ಮಾಡ್ತಕ್ಕಂಥ ಜವಾಬ್ದಾರಿನೂ ಕೂಡ ತಮ್ಮದು ಅಂತ ಅರ್ಥಕೊಂಡು ತಾವು ವಿದ್ಯೆಯನ್ನ ಕಲಿಬೇಕು ಅಂತ ಹೇಳ್ತಾ, ಈಗ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಎ ಅವರ್ ಆಫ್ ಕೋಡ್ ಅಲ್ವಾ, ಅವರ್ ಆಫ್ ಕೋಡ್. ಸೊ ಬಹುಶಃ ಮಾತಾಡುವಾಗ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡಿ, ಬಟ್ ನೀಡ್ ಆಫ್ ದ ಅವರ್ ಈಸ್ ಆಲ್ಸೋ ದ ಸೇಮ್. ದ ನೀಡ್ ಆಫ್ ದ ಅವರ್ ಈಸ್ ಟು ಹ್ಯಾವ್ ಎ ಅವರ್ ಆಫ್ ಕೋಡ್. ಬಿಕಾಸ್ ನಾವು ಆ ಮಟ್ಟಕ್ಕೆ ಹೇರ್ಬಿಟ್ಟಿದ್ದೀವಿ. ಪ್ರತಿಯೊಬ್ಬರೂ ಕೂಡ ಏನು ಕಂಪ್ಯೂಟರ್ ಅಂದ್ರೆ ಆ ಒಂದು ಆಸಕ್ತಿಯನ್ನು ಕೆರಳಿಸೋದಿಕ್ಕೆ ಇದು ಒಂಥರ ಕಿಂಡಲ್ ಮಾಡೋ ರೀತಿನಲ್ಲಿ ಇದೆ ಇದು ಅವರ್ ಆಫ್ ಕೋಡ್ ಅಲ್ವೇ. ನಾವು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ಯೂಟರ್ ಆಗ್ಬೇಕಾಗಿಲ್ಲ, ನಮಗೆ ಕೋಡಿಂಗ್ ಬರೆಯೋದಕ್ಕೆ ಗೊತ್ತಿದೆ ಅನ್ನೋದು ಬೇಕಾಗಿಲ್ಲ ಅಲ್ವೇ. ವೈಲ್ ಪ್ಲೇಯಿಂಗ್ ವಿ ಶುಡ್ ಬಿ ಇನ್ ಎ ಪೊಸಿಷನ್ ಟು ಪ್ರೋಗ್ರಾಮ್. ವೈಲ್ ಪ್ಲೇಯಿಂಗ್, ಆಟ ಆಡ್ತಾ ನಾವು ಪ್ರೋಗ್ರಾಮ್ ಬರೆಯೋದನ್ನ ಕಲಿತಕ್ಕಂತ ಒಂದು ಪ್ರವೃತ್ತಿಗೆ ಇದು ಚಾಲನೆ ನೀಡಿರ್ತಕ್ಕಂಥ ಅವರ್ ಆಫ್ ಕೋಡ್. ಸೊ ಇದು ಓನ್ಲಿ ಆಸಕ್ತಿಯನ್ನ ಕುದುರಿಸೋದಿಕ್ಕಷ್ಟೇ. ಬಟ್ ಆ ಆಸಕ್ತಿಯನ್ನ ಬೆಳೆಸ್ಕೊಂಡ ಮೇಲೆ ತಾವು ಬೃಹದಾಕಾರವಾಗಿ ಬೆಳಿಬೇಕು. ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ಇದರ ಅಪ್ಲಿಕೇಶನ್ಸ್ ಇದೆ. ಅದನ್ನ ಕ್ಯಾಟರ್ ಮಾಡೋ ರೀತಿನಲ್ಲಿ ತಾವು ಜ್ಞಾನವನ್ನ ಸಂಪಾದಿಸ್ಕೋಬೇಕು. ಸೊ ಈ ದಿಶೆನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮತ್ತೆ ಇಷ್ಟೊಂದು ನಿಮಗೆ ಅವಿನ್ಯೂಸ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡಿ ತಮ್ಮೆಲ್ಲರಿಗೂ ಕೂಡ ತಮ್ಮ ಹಂತಕ್ಕೆ ತಲುಪೋ ಮಟ್ಟಕ್ಕೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳಿಗೂ ಕೂಡ ತಮಗೂ ಕೂಡ ನಾನು ಶುಭವನ್ನ ಹಾರೈಸ್ತಾ, ಮುಂದಿನ ವರ್ಷದಲ್ಲಿ ಇನ್ನೂ ಕೂಡ ಬಹುಶಃ 2013 ನಾನು ನಿಮ್ದ ನೋಡಿದ್ಮೇಲೆ ಬಹುಶಃ 1000 ಮಕ್ಕಳಿಗೆ ಏನೋ ಸರ್ಟಿಫಿಕೇಟ್ಸ್ ಇಶ್ಯೂ ಮಾಡಿದ್ರೆ, ಈ ವರ್ಷ 2000. ಸೊ ಐ ವಿಶ್ ಯು ಲೆಟ್ ಇಟ್ ನೋ ಪ್ರೋಗ್ರೆಸ್ ಇನ್ ದ ಜೊಮೆಟ್ರಿಕಲ್ ಪ್ರೋಗ್ರೆಷನ್. ಸೊ ನೆಕ್ಸ್ಟ್ ಇಯರ್ ಇನ್ನು 3000 6000 ಆಗಲಿ. ಸೊ ಎಲ್ರಿಗೂ ಕೂಡ ಈ ಆಕ್ಸೆಸ್ ಸಿಗಲಿ ಅಂತ ನಾನು ಬಯಸ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ನಮಸ್ತೆ. Thank you, sir, for the inspiring speech. Distinguished guests on the dais, ladies and gentlemen, and dear students. It's my privilege and honor to offer grateful thanks to Sri D.S. Ramesh, Director of Department of PU Education, for gracing the occasion, speaking about the importance of hour of code, offering wonderful advice to the students, and distributing the certificates to the participants. Thank you, sir. It's my pleasure to offer grateful thanks to our beloved President, Dr. A.H. Ramrao, who is instrumental in initiating this Hour of Code program and making us aware of the importance of computer programming among the students. I thank the principals of the institution, Dr. H.V. Venugopal, Principal, National Degree College, Professor V. Narayan Swamy, Principal, National PU College, Sri D.V. Nagesh, Headmaster, National High School, and Sri C.H. Umesh, Headmaster, Higher Primary School, for helping us in organizing Hour of Code. My special thanks to the Registrar of NES, Professor H.K. Maulesh, for giving support to organizing Hour of Code program. I profusely thank all my colleagues and MSc Computer Science students for making this program a grand success. I would like to specially thank all the students who in their active participation made this Hour of Code program a success. I also thank them for taking part in today's program. I thank the teaching and non-teaching staff for helping us in all our activities. I also would like to thank the reporters for covering this event. Thank you, one and all. I am pleased to inform you all that students from Women's Peace League, National High School, parents and senior citizens had participated in this event with lot of enthusiasm. So now I request Shri D.S. Ramesh to distribute the certificates to the participants of the Hour of Code. Here Primary School, Harshita M. 7th B, Darshan P. 7th B, Purna Chandra Rao 7th B,
Harsha S, 7th A. Satvik SR, 7th A. National High School, Saujanya, 10th A. Chandan, 10th B. Adarsh, 10th C. Ayush Kamat, 10th C. Priyanka H, 10th D. Women's Peace League School, Kirtana M, 10th standard. Sahana C, 9th A. Srinivas S, 10th A. Kirana B, 10th C. Aishwarya S, 10th B. National PU College, Divya Varsha S, 2nd PUC H. Gautam N, 2nd PUC H section. Pooja Sharma, 2nd PUC H section. Now our beloved principal, Dr. H. Venugopal, National Degree College. Principal, National PU College, Narayan Swami, Professor Narayan Swami. Thank you, sir. ನೋಡಪ್ಪ, ಈಗ ಹುಡುಗರೆಲ್ಲಾನು ರೈಸ್ ಯುವರ್ ಸರ್ಟಿಫಿಕೇಟ್ಸ್ ಲೈಕ್ ದಿಸ್. ಹಾಗೆ ಹಾಗೆ ಇರಬೇಕು. ಹಾಗೆ ನಾ ಹೇಳೋದ ಕೆಳಗಿಳ್ಬೇಡಿ. ಅಂಡ್ ಆಫ್ಟರ್ವರ್ಡ್ಸ್ 3 ಸತಿ ಹೇಳಿ, ಅವರ್ ಆಫ್ ಕೋಡ್, ಅವರ್ ಆಫ್ ಕೋಡ್, ಅವರ್ ಆಫ್ ಕೋಡ್. ಹಾ